ಇನ್ನು ಸಿಎಂ ನಿವಾಸಕ್ಕೆ ಕಾನೂನು ಸಲಹೆಗಾರ ಪೊನ್ನಣ್ಣ ಬಂದಿದ್ದಾರೆ. ಸಚಿವರಾದ ಭೈರತಿ ಸುರೇಶ್ ಹಾಗೆ ಸತೀಶ್ ಜಾರಕಿಹೊಳಿ ಮತ್ತು NH ಕೋನರೆಡ್ಡಿ ಇವರೆಲ್ಲರೂ ಕೂಡ ಬಂದು ಮಾತಾಡ್ತಾ ಇದ್ದಾರೆ ಸಿಎಂ ಜೊತೆಗೆ. ಹಾಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬಂದಿದ್ದಾರೆ. ಸಿಎಂ ನಿವಾಸಕ್ಕೆ ಬಂದಿರುವಂತಹ ಸಚಿವರುಗಳು ಸಿಎಂ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಹಾಗೆ ಸಿಎಂ ನಿವಾಸಕ್ಕೆ ಕಾನೂನು ಸಲಹೆಗಾರರಾಗಿರುವಂತಹ ಪೊನ್ನಣ್ಣ ಕೂಡ ಬಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಬಂದಿರುವಂತಹ ಕಾನೂನು ಸಲಹೆಗಾರರಾಗಿರುವಂತಹ ಪೊನ್ನಣ್ಣ ಅಂದರೆ ಮುಂದಿನ ಹೋರಾಟ ಹೇಗಿರಬೇಕು ಅಂದರೆ ಕಾನೂನು ಹೋರಾಟ ಹೇಗಿರಬೇಕು, ಸೊ ನಾವು ಹೈಕೋರ್ಟ್ನ ಬೆಂಚ್ನಲ್ಲೇ ಮತ್ತೆ ರಿಟ್ ಅರ್ಜಿಯನ್ನು ಹಾಕುವಂಥದ್ದು ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗುವಂಥದ್ದು ಹೇಗೆ ಮುಂದುವರಿಬೇಕು ಅನ್ನುವಂಥದ್ದು, ಹಾಗೆ ಇವತ್ತಿರುವಂತಹ ವಿಚಾರಣೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಏನು ತೀರ್ಪು ಬರಬಹುದು, ಈ ಎಲ್ಲ ವಿಚಾರವಾಗಿಯೂ ಕೂಡ ಚರ್ಚೆಗಳಾಗ್ತಾ ಇವೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಈರಣ್ಣ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಈರಣ್ಣ, ಈಗ ಸಿಎಂ ನಿವಾಸದಲ್ಲಿ ಏನೆಲ್ಲ ಬೆಳವಣಿಗೆಗಳು ಏನೆಲ್ಲ ಚಟುವಟಿಕೆಗಳು ಆಗ್ತಾ ಇವೆ, ಯಾರೆಲ್ಲ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಈರಣ್ಣ? ರೆಹಮಾನ್, ಸಿಎಂ ಕಾವೇರಿ ನಿವಾಸ ಇವಾಗ ಕಾವೇರಿದೆ. ಮುಂದಿನ ಕಾನೂನು ಹೋರಾಟದ ಜೊತೆ ರಾಜಕೀಯ ಹೋರಾಟ ಹೇಗಿರಬೇಕು, ಮುಂದಿನ ಕಾನೂನು ಹೋರಾಟ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಹಿರಿಯ ಸಚಿವರು ಮತ್ತು ಕಾನೂನು ತಜ್ಞರ ಜೊತೆ ಸಿಎಂ ಮಾತುಕತೆ ನಡೆಸ್ತಾ ಇದ್ದಾರೆ, ಚರ್ಚೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಸಿಎಂ ನಿವಾಸಕ್ಕೆ ಕಾನೂನು ಸಲಹೆಗಾರ ಪೊನ್ನಣ್ಣ ಬಂದಿದ್ದಾರೆ, ಭೈರತಿ ಸುರೇಶ್ ಮತ್ತು CS ಶಾಲಿನಿ ರಜನೀಶ್ ಕೂಡ ಭಾಗಿಯಾಗಿದ್ದಾರೆ. ಇದರ ಜೊತೆ ಈಗಷ್ಟೇ ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ ಹಾಗೂ ಹಿರಿಯ ಸಚಿವರು ಮತ್ತು ಶಾಸಕರು ಕೂಡ ಬರ್ತಾ ಇದ್ದಾರೆ ಒಬ್ಬೊಬ್ಬರಾಗಿ. ನಿಮ್ ಜೊತೆ ನಾವಿದ್ದೇವೆ, ಕಾನೂನು ಹೋರಾಟ ಮುಂದುವರಿಸಿ, ಇದ್ರ ಜೊತೆ ರಾಜಕೀಯ ಹೋರಾಟದಲ್ಲೂ ನಾವು ನಿಮ್ ಜೊತೆ ಇರ್ತೇವೆ, ಭಾಗಿಯಾಗ್ತೇವೆ, ಇದರ ಎಲ್ಲ ಜೊತೆ ಮಾತಾಡಿದ್ರು. ನಿನ್ನೆ ರಾತ್ರಿ ಕೂಡ ಗೃಹ ಸಚಿವ ಪರಮೇಶ್ವರ್ ಕೂಡ ಭೇಟಿ ನೀಡಿ ನಿಮ್ ಜೊತೆ ನಾವಿರ್ತೇವೆ, ಕಾನೂನು ಹೋರಾಟ ಮಾಡಿ ಎಲ್ಲಾದರೂ ಕೂಡ ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳಿದ್ರು. ಇವಾಗ ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ಸಿಎಂ ಕಾರ್ಯಕ್ರಮ ಇತ್ತು. ಆದ್ರೆ ಇವಾಗ 12:15 ಆದ್ರೂ ಸಿಎಂ ಇನ್ನೂ ನಿವಾಸದಿಂದ ಹೊರಟಿಲ್ಲ. ಸಿಎಂ ನಿವಾಸದಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ನಡೆಸ್ತಾ ಇದ್ದಾರೆ, ಸಚಿವರು ಕೂಡ ಆಗಮಿಸ್ತಾ ಇದ್ದಾರೆ. ರೆಹಮಾನ್, ಓಕೆ, ಥ್ಯಾಂಕ್ ಯು ಈರಣ್ಣ.